ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿಯವರು 82 ವರ್ಷ ಹೇಳಿದ್ರೆ ಕರೆ, ಆದ್ರೆ ಯಾರಿಗೂ ಅರ್ಥ ಆಗಲಿಲ್ಲ. ಯಾರಿಗೂ ಸಿದ್ದೇಶ್ವರ ಅಪ್ಪಾಜಿನೇ ಮೊದಲು ಅರ್ಥ ಆಗಲಿಲ್ಲ. ಹುಬ್ಬಳ್ಳಿ ಒಳಗೆ ಸಿದ್ದಾರೂಢರು ಚಳಕಾಪುರವನ್ನು ಬಿಟ್ಟು ತನ್ನ ಗುರುಗಳಾಗಿರುವಂತ ಅಮರೇಶ್ವರ ಗಜದಂಡ ಸ್ವಾಮಿಗಳ ಮಠದಲ್ಲಿ ಎಷ್ಟೋ ವರ್ಷಗಳ ಕಾಲ ಕುದುರೆಲದ್ದಿ ಬೆಳೆದು ಆ ಗಜದಂಡ ಸ್ವಾಮಿಗಳು ಹೇಳಿದ್ರಂತ ಸಿದ್ದಾರೂಢರಿಗೆ, ಸಿದ್ದಪ್ಪ ಅತಿ ಹೆಚ್ಚು ಎಲ್ಲಿ ನಿನಗ ಕಾಡ್ತಾರ ಅದೇ ಊರಾಗ ಹೋಗಿ ವಾಸ ಮಾಡ ನೀನು. ಸಾಕಷ್ಟು ಜ್ಞಾನವನ್ನ ಸಿದ್ದಾರೂಢರಿಗೆ ಗಜದಂಡ ಸ್ವಾಮಿಗಳ ದಾರಿ ಎರೆದು ಗುರುವಿನ ಆಶೀರ್ವಾದವನ್ನು ಪಡೆದಂತ ದೇವಮಾನವರಾಗಿರುವಂತಹ ಸಿದ್ದಾರೂಢರು 45 ವರ್ಷ ಈ ಲೋಕವನ್ನೇ ಸಂಚಾರ ಮಾಡಿ ಬಹುಶಃ ಈ ಲೋಕದಲ್ಲಿ ಸಿದ್ದಾರೂಢರಷ್ಟು ಕಾಲ್ನಡಿಗೆ ಎಂದು ಲೋಕವನ್ನು ಸುತ್ತಾಡಿದಂತಹ ಶರಣ ಇನ್ನೊಬ್ಬನಿಲ್ಲ. ಹಂಗ ಸಿದ್ದಾರೂಢರು ಸುಮಾರು 45 ವರ್ಷಗಳ ಕಾಲ ಲೋಕವನ್ನ ಸುತ್ತಿ 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 ಕೊನೆಗೊಮ್ಮೆ ಹಳಿ ಹುಬ್ಬಳ್ಳಿಗೆ ಬಂದರು ಸಿದ್ದಾರೂಢರು. ಸಿದ್ದಾರೂಢರು ಹಳಿ ಹುಬ್ಬಳ್ಳಿಗೆ ಬಂದಾಗ ಈಗಿನ ಗತಿ ಇದ್ದಿದ್ದಿಲ್ರಿ. ಕೇಶವಾಪುರ ಬೇರೆ, ಹಳಿ ಹುಬ್ಬಳ್ಳಿ ಬೇರೆ. ಹಳಿ ಹುಬ್ಬಳ್ಳಿ ಹೊಸ ಹುಬ್ಬಳ್ಳಿ ನಡುವ ಒಂದು ಹಳ್ಳ. ಈಗ ಹಳಿ ಹುಬ್ಬಳ್ಳಿ ಯಾವುದು, ಕೇಶವಾಪುರ ಯಾವುದು, ಸಿದ್ದಾರೂಢರ ಮಠ ಯಾವುದು ಏನೂ ಗೊತ್ತಿಲ್ಲ. ಆಗಿನ ಕಾಲಕ್ಕೆ ಹಂಗಿರುವಂತ ಕಾಲಕ್ಕ ಬಹಳ ಥಂಡಿ ದಿನ ಸಿದ್ದಾರೂಢರು ಹುಬ್ಬಳ್ಳಿಗೆ ಹೋದಾಗ ಮೈ ತುಂಬ ಅರಿವಿಲಿ ಸಿದ್ದಾರೂಢರಿಗೆ ಸ್ವಲ್ಪ ಶರೀರಕ್ಕೆ ಮರಿ ಮಾಚುವಂಗ ಸ್ವಲ್ಪ ಒಂದು ತುಂಡು ಬಟ್ಟಿ ಸಂಚಾರ ಮಾಡ್ಕೋತ ಸಿದ್ದಾರೂಢರು ಹುಬ್ಬಳ್ಳಿಗೆ ಹೋದ್ರು. ಬಹಳ ಥಂಡಿತ್ತ ಸಿದ್ದಾರೂಢರು ಹುಬ್ಬಳ್ಳಿಗೆ ಹೋದಾಗ ಒಂದು ಅನಾಥ ಮನುಷ್ಯ ತೀರ್ಕೊಂಡಿದ್ದ. ಆಗಿನ ಕಾಲಕ್ಕೆ ಊರನ ಹಿರಿಯರೆಲ್ಲ ಕೂಡ್ಕೊಂಡು ಒಂದು ಹಳೆ ಕೌದಿ ಒಳಗ ಅನಾಥ ಹೆಣ ಏನು ಸತ್ತಂತ ಮುದುಕನ ಹೆಣವನ್ನ ಹಾಕಿ ಊರಾನ ಹುಡುಗರ ಕೈಯಾಗ ಕೊಟ್ಟು ಕಳಿಸಿದ್ರು. ಹೋಗಿ ಸ್ಮಶಾನದಾಗ ಹೋಗಿ ಅದನ್ನ ಮುಚ್ಚಿ ಬರ್ರಿಯಪ್ಪ ಅಂತ ಹೇಳಿ ಕಳಿಸಿದ್ರು. ಮಳ್ಳ ಹುಡುಗರು ನೋಡ್ರಿ ಆ ಅನಾಥ ಹೆಣ ಏನಿತ್ತಲ್ಲ ಸತ್ತ ಮುದುಕನ ಹೆಣ ತಗೊಂಡು ಹೋಗಿ ಆ ಸ್ಮಶಾನದ ಒಯ್ದು ಹಂಗೆ ಆ ಸತ್ತಂತ ಮನುಷ್ಯನ ಹೆಣವನ್ನ ಒಗೆದು ಹಂಗೆ ಬಂದ್ಬಿಟ್ರು. ಅವರು ಕತ್ತಲಾಗಿತ್ತು. ಹೊಳ್ಳಿ ಬಂದ ಕೂಡಲೇ ಊರಾನ ಹಿರಿಯರು ಕೇಳಿದತ್ತ, ಮುಚ್ಚಿ ಬಂದಿರಿಲ್ಲ ತಮ್ಮ, ಸತ್ತ ಮುದುಕನ ಹೆಣ ಮುಚ್ಚಿ ಬಂದಿರಿಲ್ಲ. ಇಲ್ರಿ ನಾವು ಹಂಗೆ ಒಕ್ಕೊಟ್ಟು ಬಂದೇವು ಅಂದ್ರು. ಅವತ್ತ ರಾತ್ರಿ ಸಿದ್ದಾರೂಢರು ಆ ಸ್ಮಶಾನ ಭೂಮಿಗೆ ಹೋಗ್ಯಾರ. ಭಾಳ ತಂಡ ಹಿಡ್ದದ. ಸತ್ತ ಮುದುಕನ ಹೆಣ ಏನಕ್ಕ ಹಳಿ ಕೌದ್ಯಾಗ ಒಯ್ದು ಒಕ್ಕೊಟ್ಟಿದ್ರಲ್ರಿ, ತೆಳಗ ಹೆಣ, ಅದರ ಮ್ಯಾಗ ಸಿದ್ದಾರೂಢರು, ಅದರ ಮ್ಯಾಗ ಆ ಹೆಣದ ಕೌದಿ ಹೊಚ್ಕೊಂಡು ಸಿದ್ದಾರೂಢರು ಮಲ್ಕೊಂಡ. ಸತ್ತ ಮನುಷ್ಯನ ದೇಹವನ್ನ ನಾಯಿನರಿ ತಿಂದು ಅಂದ್ರೆ ಏನು ಮಾಡೋದು ತಮಗೋಡ್ರೆ? ಹೋಗಿ ಹಡ್ಡಿ ಈಗರ ಮುಚ್ಚಿ ಬರ್ರಿ ಅಂತ ಮರುದಿನ ಆ ಹುಡುಗರಿಗೆ ಊರಾನ ಹಿರಿಯರು ಹೇಳಿ ಕಳಿಸಿದ್ರು. ನಶಿನ್ಯಾಗ ಬಂದು ಹುಡುಗರು ನೋಡ್ತಾರ, ಆ ಹೆಣದ ಮ್ಯಾಗ ಒಬ್ಬ ಮುದುಕ್ ಮಲ್ಕೊಂಡಾನ, ಮತ್ತೊಬ್ಬ ಮನುಷ್ಯ ಮಲ್ಕೊಂಡಾನ. ಆ ಹೆಣ ತಂದಂತ ಕೌದಿಯನ್ನು ಹೊಚ್ಕೊಂಡಾನ, ಮಾರಿಗೆ ಹಾಕೊಂಡು ಹೊಚ್ಕೊಂಡು ಮಲ್ಕೊಂಡಾನ ಅಂತೇಳಿ ಹೋಗಿ ಎಬ್ಬಿಸಿ ನೋಡ್ತಾರ. ಆ ಕೌದಿ ತಗೊಂಡು ತಂಡಿದೆ ನಾ ನೋಡ್ರಿ, ಸಿದ್ದಪ್ಪ ಎದ್ದು ಓಡ್ಕೋತ ಹೊಂಟ. ಇದನ್ನ ಈ ಸತ್ತಂತ ಹೆಣ ನೋಡಿ ಅಂಜಿಕೆ ಬರ್ಲಿಲ್ಲ ಮುತ್ಯ ನಿನಗತ್ ಕೇಳಿದ್ರತ್ತ ಆಗಿನ ಕಾಲಕ್ಕೆ ಹುಡುಗರು. ಅವಾಗ ಸಿದ್ದಾರೂಢರು ಹೇಳಿದ್ರತ್ತ ಹುಡುಗರಿಗೆ, ನನ್ನೊಳಗೆ ಏನೈತಿಲ್ಲ, ನನ್ನೊಳಗೆ ಇದ್ದಿದ್ದು ಅದರೊಳಗೆ ಇತ್ತು, ಅದರೊಳಗೆ ಇದ್ದಿದ್ದು ಬೇರೆ, ನನ್ನೊಳಗೆ ಇದ್ದಿದ್ದು ಬೇರೆ ಅಂತ ಯಾವ ಗೊತ್ತಿರ್ತದ ಅವ ಹೊಟ್ಟೆ ಅಂಜಿಕೆ ಬರೋದಿಲ್ಲ ಅಂತ ಹೇಳಿದ್ರು ಸಿದ್ದಾರೂಢರು. ಹುಬ್ಬಳ್ಳಿಗೆ ಹೋದವ್ರು ನೋಡಿರ್ಬೋದು ನೀವೆಲ್ಲ. 6 ದಿನ ಜಾತ್ರೆ ಆಯ್ತು ಸಿದ್ದಾರೂಢರದು.
ಒಬ್ಬೊಬ್ಬರು ಒಂದೊಂದು ಸುಖಕ್ಕೆ ಜಾತ್ರೆ ಮಾಡಿದ್ರು. 7ನೇ ದಿನ ಜಾತ್ರೆ ಸಿದ್ಧಾರೂಢರು ಹೇಳಿದ್ರತ್ತ ಭಕ್ತರಿಗೆ, 7ನೇ ದಿನದ ಜಾತ್ರೆ ನನ್ನ ಸುಖಕ್ಕಪ್ಪ, ಅದನ್ನ ಕೌದಿ ಜಾತ್ರೆ ಅಂತ ಮಾಡ್ರಿ ಅಂತ ಸಿದ್ಧಾರೂಢರು ಹೇಳಿದ್ರು. ಈ ಸದ್ದು ಹುಬ್ಬಳ್ಳಿ ಮಠದಾಗ ಹೋಗಿ ನೋಡಿದ್ರ ಸಿದ್ಧಾರೂಢರು ಮೊಟ್ಟ ಮೊದಲಿಗೆ ಹಳಿ ಹುಬ್ಬಳ್ಳಿಯಾಗ ಹೆಣದ ಮ್ಯಾಗಿನ ಕೌದಿ ಸಿದ್ಧಾರೂಢರು ಮಠದಾಗಿನ ಸಿಗುತ್ತದ. ಅದಕ್ಕೆ ಕೌದಿ ಜಾತ್ರೆ ಅನ್ನುವಂತ ಸಂಪ್ರದಾಯ ಅದ. ಮಹಾತ್ಮರು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಮಾಡಿಟ್ಟಾರ. ಆ ಗುರುವಿನಲ್ಲಿ, ಶರಣರಲ್ಲಿ, ಮಹಾತ್ಮರಲ್ಲಿ ಅಂತ ಶಕ್ತಿ ಅದ. ಅದನ್ನು ತಿಳ್ಕೊಂಡು ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಮಗೆ ಬೇಕಾಗ್ಯದಲ್ರಿ. ಒಂದೊಂದು ಹೆಜ್ಜೆಗೊಂದೊಂದು ಕೋಣವನ್ನ, ಹೆಜ್ಜೆಗೊಂದೊಂದು ಗುರುತವನ್ನ ಹಿಂಗೆ ಹೇಳಿದ್ರ ಜನ ತಿಳ್ಕೊಳ್ಳೇಳಿ ವಿಶ್ವಗುರು ಬಸವಣ್ಣನವರು, ಕಲ್ಯಾಣ ಶರಣರು, ಸಿದ್ಧಾರೂಢರು, ನವಲಗುಂದ ನಾಗಲಿಂಗ, ಶಿಶುನಾಳಗಿರಿ ಶರೀಫ, ಗರಗದ ಮಡಿವಾಳಜ್ಜ, ಎಲ್ಲಾ ಲಿಂಗರು, ಸಿದ್ಧಲಿಂಗ ಮಹಾರಾಜರು, ಬಂತನಾಳ ಶಂಕರಲಿಂಗರು, ಬಂತನಾಳ ಶಿವಯೋಗಿಗಳು ಸಾಕಷ್ಟು ಹೇಳಿದ್ರೆ ಕರೆ, ಆದರೂ ಮನುಷ್ಯನಲ್ಲಿ ಜ್ಞಾನ ಬರಲಿಲ್ಲ, ಅರಿವು ಬರಲಿಲ್ಲ. ಸಿದ್ಧಾರೂಢರು ಆಗಿನ ಕಾಲಕ್ಕೆ ಹುಬ್ಬಳ್ಳಿಯಾಗ ಒಂದು ಕಟ್ಟಿ ಮ್ಯಾಗ ಮಲ್ಕೊಂಡಾರ. ಹಾದಿ ಹಿಡಿದು ಇಬ್ರು ಹೆಣ್ಮಕ್ಳು ನೀರು ತರ್ಲಾಕ್ ಹೊಕ್ಕಿದ್ರ. ಆಗಿನ ಕಾಲಕ್ಕೆ ಜಗತ್ತಕ್ಕೆ ಸಿದ್ಧಾರೂಢರು ಭಾಳ ಶಾಸ್ತ್ರ ಹೇಳ್ತಾನ ತಂತಾರ. ಸಿದ್ಧಾರೂಢರು ಚಿತ್ತ ಮಲ್ಕೊಂಡಿದ್ದ, 2 ಕೈಗಳನ್ನು ತನ್ನ ಎದಿ ಮ್ಯಾಗ ಇಟ್ಕೊಂಡು ಮಲ್ಕೊಂಡಿದ್ರು. ಇದೆಂತ ಸಿದ್ಧಾರೂಢ, ಜಗತ್ತಕ್ಕೆ ಶಾಸ್ತ್ರ ಹೇಳುವಂತ ಸಿದ್ಧಾರೂಢ ಇನ್ನ ಶರೀರ ಮ್ಯಾಗಿನ ಮಾಯನೇ ಹೋಗಿಲ್ಲ ಇವಂಗ. ತನ್ನ ಶರೀರ, ಆ ಶರೀರ ಮ್ಯಾಗಿನ ಮಾಯ ಹೋದ್ರ ಬಿಡ್ತಿದ್ದ. ಶರೀರ ಮ್ಯಾಗ ಕೈ ಇಟ್ಕೊಂಡು ಮಕ್ಕೊಂದಾನಂದ್ರ ಸಿದ್ಧಾರೂಢಗ ಶರೀರ ಮ್ಯಾಗಿನ ಮಾಯನೇ ಸಿದ್ಧಾರೂಢಗೆ ಹೋಗಿಲ್ಲ ಅಂದ್ರತ್ತ. ಕಣ್ಣು ಮುಚ್ಕೊಂಡು ಮಲ್ಕೊಂಡಂತ ಸಿದ್ಧಾರೂಢ ಆ ಹೆಣ್ಮಕ್ಳು ಧ್ವನಿ ಕೇಳಿ ಎದಿ ಮ್ಯಾಗಿಟ್ಟಂತ ಕೈಯನ್ನ 2 ಕೈಯ ಕಡ್ಯಾಕಿಟ್ಟು ಮಲ್ಕೊಂಡ್ರು. ಹೆಣ್ಮಕ್ಳು ಹೋಗುವ ಹೊತ್ನ್ಯಾಗ ಹಂಗೆ ಅಂದಿದ್ರು. ಹೊಡಮಳಿ ಬರುವ ಹೊತ್ನ್ಯಾಗ ನೀರು ತುಂಬಿಕೊಂಡು ತುಂಬಿದ ಕೊಡ ತಗೊಂಡು ಹೊಂಟಿದ್ರು ಹೆಣ್ಮಕ್ಳು. ಅವಾಗ ಅಂದ್ರ ತದ ಹೆಣ್ಮಕ್ಳು ಹೋಗುವ ಹೊತ್ನ್ಯಾಗ ಶರೀರ ಮ್ಯಾಗಿನ ಮಾಯ ಹೋಗಿಲಿ ಸಿದ್ಧಾರೂಢಗ ಲೋಕಕ್ಕೆ ಶಾಸ್ತ್ರ ಹೇಳತನ ತವ್ರಿ ಅಂದಾರ. ಅವ್ರಂದು ಮಾತು ಕೇಳಿ ಸಿದ್ಧಾರೂಢ 2 ಕೈಗಳನ್ನ ಹೊರಗೆ ಹಾಕಿಟ್ಟಾನ. ಅದೇ ಹೆಣ್ಮಕ್ಳು ಅಂದ್ರತ್ತ, ಇದೆಂತ ಸಿದ್ಧಾರೂಢ ಹೆಣ್ಮಕ್ಳು ಮಾತು ಕೇಳ್ಕೊಂಡು ತನ್ನ ಕೈ ಹೊರಗೆ ಹಾಕಿದ, ಇದೆಂತ ಸಿದ್ಧಾರೂಢ ಅಂದ್ರತ್ತ ಅವ್ರಿ. ಹಂಗ ಹೆಂಗಿದ್ರು ಲೋಕದ ಜನ ಒಂದು ಅನ್ನೋದೇ, ಮಹಾತ್ಮರಿಗೆ ಬಿಟ್ಟಿಲ್ಲ ನಿಂದ, ಶರಣರಿಗೆ ಬಿಟ್ಟಿಲ್ಲ ನಿಂದ. ನಿನ್ನಿನ ದಿನ ವಿಶ್ವಗುರು ಬಸವಣ್ಣನವರು ಜನ್ಮವನ್ನು ತಾಳಿ ಲಿಂಗಧಾರಣೆ ಮಾಡಿಕೊಂಡು ಕೂಡಲ ಸಂಗಮದಿಂದ ಬಂದಂತ ಜಂಗಮ ರೂಪಿಯಾಗಿರುವಂತ ಸಂಗಮನಾಥನೇ ಜಂಗಮನಾಗಿ ಬಂದು ಬಸವಣ್ಣನವರಿಗೆ ಲಿಂಗಧಾರಣೆ ಮಾಡದ. ನೀವೆಲ್ಲರೂ ಕೇಳಬಹುದು, ಪ್ರಶ್ನೆ ಹುಟ್ಟಬಹುದು, ಬ್ರಾಹ್ಮಣರು ಲಿಂಗಧಾರಣೆ ಮಾಡುವುದಿಲ್ಲ, ಜನಿವಾರ ಇರ್ತದ, ಹಂಗೂ ಶಂಕ ಬರ್ತದ. ಆದ್ರ ಬ್ರಾಹ್ಮಣರಲ್ಲಿ ಪಂಗಡಗಳು ಇರ್ತಾವ ನೋಡ್ರಿ. ಹಂಗ ಬಸವಣ್ಣನವರು ಲಿಂಗಿ ಬ್ರಾಹ್ಮಣರು. ಶರೀಫನ ಗುರುವಾಗಿರುವಂತ ಗೋವಿಂದ ಭಟ್ಟ ಲಿಂಗನೂ ಇತ್ತು, ಜನಿವಾರನೂ ಇತ್ತು. ಶಿಶುನಾಳ ಶರೀಫನ ಗುರುವಾಗಿರುವಂತ ಗೋವಿಂದ ಭಟ್ರಿಗೆ ಲಿಂಗವಂತರು ಇದ್ರು, ಅವರು ಲಿಂಗ ಬ್ರಾಹ್ಮಣರು, ಜನಿವಾರನೂ ಇತ್ತು ಅವ್ರಿಗೆ. ಹಂಗ ಬಸವಣ್ಣನವ್ರು ಏನಿದ್ರಲ್ರಿ ಅವರು ಲಿಂಗಿ ಬ್ರಾಹ್ಮಣರು. ಆ ರೀತಿಯಾಗಿ ಬಸವಣ್ಣನವರು ಮುಂದೆ ಬಸವಣ್ಣನವರ ಅಕ್ಕನಾಗಿರುವಂತ ನಾಗಲಾಂಬಿಕೆ ದೇವಿ ಬಸವಣ್ಣನವ್ರಿಗೆ ಮುಂಜಿ ಮಾಡ್ಬೇಕಲ್ರಿ. ಬ್ರಾಹ್ಮಣ ಧರ್ಮದ ಪ್ರಕಾರವಾಗಿ ಮುಂಜಿ ಮಾಡುವಂತ ಒಂದು ಸಂದರ್ಭ ಬತ್ತು. ಊರನ ಬ್ರಾಹ್ಮಣ ಸಮುದಾಯದವರು ಎಲ್ಲರೂ ಕೂಡ್ಕೊಂಡು ಬಸವಣ್ಣನವರಿಗೆ ಮುಂಜಿ ಮಾಡಿ ಬ್ರಾಹ್ಮಣ ಸಮೂಹಕ್ಕೆ, ಬ್ರಾಹ್ಮಣ ಧರ್ಮಕ್ಕೆ ಹಾಕೋಬೇಕಂತೇಳಿ ಆ ಮುಂಜಿ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಬಸವಣ್ಣಗ ಅರಿವು ಆಗಿತ್ತು ನೋಡ್ರಿ. ಅವಾಗ ಬಸವಣ್ಣನವ್ರು ಅಂದ್ರತ್ತ, ನನಕ್ಕಿಂತಲೂ ಹಿರಿಯಕಿನ ಮಕ್ಕದಾಳ, ನಮ್ಮ ಅಕ್ಕನ ಮೊದಲು ಬ್ರಾಹ್ಮಣನ ಧರ್ಮಕ್ಕೆ ಹಾಕೋರಿ, ಆಯ್ತು ಹಿಂದಗಡೆ ನಮ್ಮನ್ನ ಮುಂಜಿ ಮಾಡಾಕತ್ರಿ ಅಂದ್ರು. ಆ ಊರಾನ ಹಿರಿಯರೆಲ್ಲ ಅಂದ್ರತ್ತ, ಬಾಗೇವಾಡಿ ಒಳಗಿನ ಹಿರಿಯರು ಆಗಿನ ಕಾಲಕ್ಕ
ಕಾರ್ಯಕ್ರಮ ಹಮ್ಮಿಕೊಂಡಾಗ ನನಗಿಂತ ಹಿರಿಯವರಾಗಿರುವಂತ ನಮ್ಮ ಅಕ್ಕ ಅವಳಿಗೆ ಮೊದಲು ಮುಂಜಿ ಮಾಡ್ರಿ ಅಂದ ಹೊತ್ನ್ಯಾಗ ತಂದೆ ಆಗಿರುವಂತ ಮಾದರಸ ಊರನ ಹಿರಿಯರೆಲ್ಲ ಕುಡ್ಕೊಂಡು ಅವಳು ಹೆಣ್ಣು ಮಗಳದ ಅವಳಿಗೆ ಮುಂಜಿ ಮಾಡಾಕ್ ಬರುದಿಲ್ಲ ಅಂದ ಬಳಕ ಬಸವಣ್ಣವರು ಅದಕ್ಕೆ ನ್ಯಾಯ ತೆಗೆದ್ರು. ಹೆಣ್ಮಗಳಿಗೆ ಯಾಕೆ ಮುಂಜಿ ಮಾಡಾಕ್ ಬರಲು ಅಂದ ಬಳಕ ಆ ಹೆಣ್ಣಿಗೆ ಒಂದು ರೋತ ಅದ. ಆ ರೋತ ಆಗುವ ಸಲುವಾಗಿ ಆ ಹೆಣ್ಣಿಗೆ ಮುಂಜಿ ಮಾಡಾಕ್ ಬರುದಿಲ್ಲ, ಧರ್ಮಕ್ಕೆ ಹಾಕೊಳಕ್ ಬರುದಿಲ್ಲ ಅಂತೇಳಿ ಊರನ ಹಿರಿಯರೆಲ್ಲ ಅಂದಾಗ ಬಸವಣ್ಣನವ್ರು ಅಂತಾರ, ಮತ್ತ ಅದೇ ಹೆಣ್ಣಿನಿಂದ ನಾವು ಹುಟ್ಟೇವಲ್ಲ, ಅದೇ ಹೆಣ್ಣಿನ ಹೊಟ್ಟಿನಿಂದ ನಾವು ಹುಟ್ಟೇವಲ್ಲ, ಮತ್ತ ನಾವ್ ಹೆಂಗ ಪವಿತ್ರ ಆದೇವಿ, ಮತ್ತ ಆ ಹೆಣ್ಣು ಹೆಂಗ ತಪ್ಪಿತಸ್ಥ ಕಾಳಾತಿಲಿ ಬಸವಣ್ಣನವ್ರು ನ್ಯಾಯ ತೆಗೆದ್ರು. ಅವಾಗ ಇಡೀ ಊರನ ಅಗ್ರಹಾರದ ಬಾಗೇವಾಡಿ ಒಳಗಿನ ಹಿರಿಯರ ಜೊತೆ ಮತ್ತು ತಂದೆ ತಾಯಿಗಳ ಜೊತೆ ಬಸವಣ್ಣನವರು ನ್ಯಾಯ ತೆಗೆದು ಆ ಬಸವಣ್ಣನವರು ಮನೆ ಬಿಟ್ಟು ಹೊಂಟ ನಡೆದ್ರು. ಬಸವಣ್ಣನವರು ಮನೆ ಬಿಟ್ಟು ಹೊಂಟಾಕರ ಆ ಬಸವಣ್ಣನವರ ತಾಯಿ ಆಗಿರುವಂತ ಮಾದಲಾಂಬಿಕೆ ಎಷ್ಟು ಪ್ರೀತಿ ಇದ್ದು ಬಸವಣ್ಣನವರ ಮೇಲೆ ಅಕ್ಕನಾಗಿರುವಂತ ನಾಗಮ್ಮನು ಅಷ್ಟೇ ಪ್ರೀತಿ ಇದ್ದು ಬಸವಣ್ಣನವರು ತಂದೆ ತಾಯಿಗಳ ಜೋಡಿ ವಾದ ಮಾಡಿ ಕೂಡಲ ಸಂಗಮಕ್ಕೆ ಹೊಂಟ ನಡೆದಾಗ ಬಸವಣ್ಣನವರು ಬೆನ್ನ ಹತ್ತಿ ಅಕ್ಕ ನಾಗಮ್ಮನು ಹೊಂಟ ನಡೆದು. ಅವಾಗ ಬಸವಣ್ಣನವರು ಬೆನ್ನತ್ತಿ ಅಕ್ಕ ನಾಗಮ್ಮ ನಡೆದು ಎಷ್ಟೋ ವರ್ಷಗಳ ಕಾಲ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ. ಪುಣ್ಯಾತ್ಮರೇ, ಜಾತವೇದ ಮುನಿಗಳ ಬಳಿ ಬಸವಣ್ಣನವರು ಸಾಕಷ್ಟು ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನ ಮಾಡಿದರು. ಆದ್ರೆ ಬಸವಣ್ಣನವರಿಗೆ ಆಧ್ಯಾತ್ಮದ ಗುರುಗಳ ಮಾತ್ರ ಅಲ್ಲಮ್ಮ ಪ್ರಭುಗಳು ಇರಬಹುದು ಕರೆ, ಆದ್ರೆ ಅರಿವಿನ ಗುರು, ಆಚಾರದ ಗುರು ಜಾತವೇದ ಮುನಿಗಳು. ಪ್ರತಿಯೊಬ್ಬರಿಗೆ ಗುರುಗಳು ಬೇಕು. ಆ ಗುರುವಿನಿಂದನೇ ಮೋಕ್ಷದ. ಬಸವಣ್ಣನವರಂತ ವಿಶ್ವಗುರುನೇ ಗುರುವಿನ ಮಾಡ್ಕೊಂಡನಪ್ಪ ಅಂತಂದ್ರ ನಿಮಗೂ ಗುರುಗಳು ಬೇಕಲ್ರಿ. ಗುರುವಿನ ಮಾಡ್ಕೊಳ್ಳಾರೆ ನಾವು ಮೋಕ್ಷ ಕಾಣಕ್ ಬರ್ತೈತ್ರಿ ಅನ್ನುವಂತ ವಿತಂಡಿಗಳು ಇರ್ತಾರ ಜಗತ್ತಿನೊಳಗ. ಗುರುವಿನ ಮಾಡ್ಕೊಳ್ಳಾರೆ ನಾವು ಜ್ಞಾನ ಕೇಳುದಪ್ಪ, ಸಾಕಷ್ಟು ಪುಸ್ತಕಗಳು ಸಿಗ್ತಾವ, ಸಾಕಷ್ಟು ಗ್ರಂಥಗಳು ಸಿಗ್ತಾವ. ಆ ಸಿಕ್ಕಂತ ಗ್ರಂಥಗಳನ್ನು ಓದುವುದದ, ಜ್ಞಾನವನ್ನು ಮಾಡ್ಕೊಳ್ಳೋದದ. ಗುರುವಿಗೆ ತಲಿಬಾಗಿ ಗುರುವಿನ ಮಾಡ್ಕೊಂಡ್ರೆ ಸಿಗುದರ ಏನದ? ಇಂಥ ಮಂದಿನೂ ಜಗತ್ತದೊಳಗೆ ಐದು. ಪುಣ್ಯಾತ್ಮರೇ, ಇದು ಹಿಂಗಪುರ್ ಮೌಸಪಿಂಡ ಹೋಗಿ ಮಂತ್ರಪಿಂಡ ಆಗ್ಬೇಕಾದ್ರೆ ಸಾಕ್ಷಾತ್ ಗುರುವಿನ ವರ ಬೇಕು, ಗುರುವಿನ ಆಶೀರ್ವಾದ ಬೇಕು. ನಾವು ನೀವುಗಳು ನಮ್ಮಲ್ಲಿರುವಂತ ಅಜ್ಞಾನ ಅನ್ನುವಂತ ಕತ್ತಲೆ ಹೊಡೆದೋಡಿಸಿ, ನಮ್ಮಲ್ಲಿರುವಂತ ಅಜ್ಞಾನ ಅನ್ನುವಂತ ಕೆಟ್ಟ ಕೈಗುಣವನ್ನು ಹೋಗಿ ಜ್ಞಾನ ಅನ್ನುವಂತ ಬೆಳಕ ಪ್ರತಿಯೊಬ್ಬರಿಗೆ ನಮಗೆ ಸಿಗಬೇಕಾಗಿತ್ತಂದ್ರ, ನಿಜವಾಗಲೂ ನಾವು ಮನುಷ್ಯರು ಆಗ್ಬೇಕಾಗಿತ್ತಪ್ಪ ಅಂತಂದ್ರ ನರನನ್ನು ಒಯ್ದು ಹರನನ್ನಾಗಿ ಮಾಡುವವನೇ ಗುರುವ. ನಾವು ನಿಜವಾಗಲೂ ನರರಿ ಸದ್ದ, ಆದ್ರೆ ನಾವು ಹರ ಆಗಬೇಕಾದ್ರ ಒಬ್ಬ ಸಮರ್ಥ ಗುರು ಬೇಕಲ್ರಿ ನಮಗ. ನೀವೆಲ್ಲರೂ ಬಲ್ಲವರೇ ಇದ್ದೀರಿ, ರೈತರೇ ಇದ್ದೀರಿ. ಬೀಜದೊಳಗ ಕಡಗಾಯಿ ಬೀಜ ಕೂಡಿಸಿ ಬಿತ್ತುತ್ತೀರಿ. ಬಿಳಿಜೋಳ ಬಿತ್ತು ಕಾಲಕ್ಕ ಬಿಳಿಜೋಳ ಬೀಜದೊಳಗ ಕಡಗಾಯಿ ಬೀಜ ಕೂಡಿಸಿ ಬಿತ್ತುತ್ತೀರಿ. ಒಂದು ತಿಂಗಳು 2 ತಿಂಗಳು ಆದ ಬಳಿಕ ಆ ಬಿಳಿಜೋಳ ಜೋಡಿನೇ ಕಡಗಾಯಿ ಬೀಜನು ನಾಟಿ ಬೆಳ್ಳಿಯಾಗಿ ಕುಡಿ ಒಂದು ಕಾಯಿ ಆಗ್ತದ. ತಿಂದು ನೋಡಿದ್ರೆ ಹೆಂಗಿರ್ತದ್ರಿ? ಆ ಕಾಯಿ ಕೆಟ್ಟ ಕೈಯ, ಬಾಯಾಗ ಹಾಕಿ ಕುಡೋದು ಅಷ್ಟು ಕೈ ಇರ್ತದ. ಮುಂದೆ ಎಳ್ಳಮಾಸಿ ಸುತ್ತ ಆ ಸೂರ್ಯನ ಬಿಸಿಲಿನ ಸಂಸ್ಕಾರ ಕಡಗಾಯಿ ಮ್ಯಾಗ ಆಯ್ತಂದ್ರ ಕಡಗಾಯಿ ಹೋಗಿ ಪುಟ್ಟಿಕಾಯಿ ಹಾಕದ. ಕೈ ಗುಣ ಹೊಕ್ಕೈತದ್ರಲ್ಲಿ, ಶೈ ಗುಣ ಬರ್ತದ.
ಅದರಂತೆ ನಮ್ಮಲ್ಲಿರುವಂಥ ಕೈಗುಣ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಸಮರ್ಥ ಗುರು ಬೇಕಲ್ರಿ. ಕಲ್ಯಾಣ ಶರಣರಿ ಹೇಳ್ತಾರ ಪುಣ್ಯಾತ್ಮರೇ, ಗುರು ಎನ್ನುವ ಗಂಡ ಶಿಷ್ಯನೆಂಬ ಹೆಂಡತಿಯ ಒಡಗೂಡಲು. ಗುರು ಅನ್ನುವಂಥ ಗಂಡ ಶಿಷ್ಯನನ್ನುವಂಥ ಹೆಂಡತಿ ಒಡಗೂಡಿದ್ನಪ್ಪ ಅಂತಂದ್ರ ಕರ್ಣ ಎಂಬ ಯೋನಿಯಲ್ಲಿ ಮಂತ್ರವೆಂಬ ವೀರ್ಯ ಚಲನವಾಗಲು ಮನ ಬಸುರಾಯಿತು ನೋಡ. ಮಂತ್ರ ಅನ್ನುವಂಥ ವೀರ್ಯ, ಓಂಕಾರ ಅನ್ನುವಂಥ ಮಂತ್ರ ಸದ್ಗುರುನಾಥ ನಮ್ಮ ನಿಮ್ಮ ಕಿವಿಯಲ್ಲಿ ಉಸಿರುತ್ತಾನ, ನಮ್ಮ ನಿಮ್ಮ ಕಿವಿಯಲ್ಲಿ ಹೇಳ್ತಾನ. ಮಂತ್ರವೆಂಬ ವೀರ್ಯ ಚಲನವಾಗಲು ಮನ ಬಸುರಾಯಿತು ನೋಡ ಅಂದ್ರ ಅವ್ರು ಮನಸ್ಸು ಬಸುರಾಗ್ತದತ್ತ. ಬಸುರಾದ ಬಳಕ ಹಡಿಬೇಕರ್ಯ, ಬಸುರಾದ ಬಳಕ ಹಡಿಬೇಕಲ್ಲ, ಅವಾಗ ಹಡಿದೇನು ಮನ ಬಸುರಾಯಿತು ನೋಡ. ಲಿಂಗ ಎಂಬ ಮಗನ ಹಡೆದೇನವ್ವ, ಅಂಗೈ ಎಂಬ ತೊಟ್ಟಿಲದೊಳಗಿಟ್ಟು ಆಚಾರವೆಂಬ ಜೋಗುಳ ಹಾಡಿ ಅಖಂಡೇಶ್ವರನೆಂದು ಹೆಸರಿಟ್ಟು ಕರೆದನವ್ವ ಅಂದ್ರ ಅವ್ರು. ಪುಣ್ಯಾತ್ಮರೇ, ಲೋಕದ ಜನರಿಗೆ ಶರಣರು, ಸಂತರು, ಮಹಾತ್ಮರು, ಸಿದ್ಧರು ಒಂದೊಂದು ರೂಪದಿಂದ ಬಂದು ಸಾಕಷ್ಟು ಮಂದಿ ಬಸವಣ್ಣನವರು ವಿನಯದಿಂದ ಹೇಳಿದರು. ಬಬಲಾದೇವರು, ಕೊಡೆಕಲ್ಲದವರು ಬೇಯ್ದು ಹೇಳಿದರು. ಹಿಂಗೆ ಹೇಳಿದ್ರ ತಿಳ್ಕೊತಾರೆ ಏನು ಜನ ಅಂತೇಳಿ. ಕೊಡೆಕಲ್ದವ್ರ ಮಾತಾ, ಬಬಲಾದೇವ್ರ ಮಾತಾ ಕೇಳ್ರಿ ನೀವೆಲ್ಲ. ಅಶ್ಲೀಲ ಶಬ್ದವನ್ನು ಬಳಸಿ ಹೇಳ್ಯಾರ ಅವರು. ಆದರೂ ಲೋಕದ ಜನ ಕೇಳಿದನು ಕೇಳಿಲ್ಲ. ಯಾಕ? ಕೇಳುವಂತ ವ್ಯವಧಾನದಲ್ಲಿ ಜನಗಳು ಇಲ್ಲ. ಒಂದೊಂದು ಮಾತಿನಿಂದ ಸುಧಾರಿಸ್ತದ್ರಿ ಮನುಷ್ಯ. ಆ ಮಾತು ಕೇಳಬೇಕಲ್ಲ, ಬಲ್ಲವ್ರ ಮಾತ, ಅನುಭವಿಗಳ ಮಾತ. ಬಲ್ಲವ್ರ ಮಾತ, ಅನುಭವಿಗಳ ಮಾತು ನಾವು ಕೇಳಿದೇವಪ್ಪ ಅಂತಂದ್ರ ಬಾಳಿಲ್ಲ ಸ್ವಲ್ಪರ ಸುಧಾರಿಸ್ತೇವ್ರಿ ನಾವು. ಮತ್ತ ಬಲ್ಲವ್ರ ಮಾತು ಕೇಳವ್ರು ಇಲ್ಲ, ಹೇಳಿದ್ರೆ ಕೇಳವ್ರು ಇಲ್ರಿ. ಕಲ್ಯಾಣ ಪಟ್ಟಣದಾಗ ಬಸವಣ್ಣನವರು, ಕಲ್ಯಾಣ ಪಟ್ಟಣದಾಗ ಶರಣರು, ಸಂತರು ತಮ್ಮ ಮನೆ ಪ್ರಪಂಚ ಕಾಯಕವನ್ನು ಮಾಡಿ 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 ಎಲ್ಲರೂ ನೀಡವ್ರು ಇದ್ರತ್ತ, ಬೇಡವರೇ ಇದ್ದಿದ್ದಿಲ್ಲತ್ತ ಕಲ್ಯಾಣ ಪಟ್ಟಣದಾಗ. ಅದಕ್ಕೆ ಬಸವಣ್ಣವ್ರು ಬರೀತಾರ, ಬೇಡವರಿಲ್ಲದೆ ಬಡವನಾದೇನಯ್ಯ ಕೂಡಲು ಸಂಘ. ತೆಳಗಾಗಲಿ ಅಂತ ಎಲ್ಲ ದವಾಖಾನಿಗೆ ತೋರಿಸದ ಸಾವುಕಾರ, ಎಲ್ಲ ದವಾಖಾನಿಗೆ ತೋರಿಸ ಸಾವುಕಾರ. ರಗಡ ಔಷಧ ಉಪಚಾರವನ್ನು ಮಾಡ್ದಕ್ಕರೆ ಮಗ ಮಾತ್ರ ತೆಳ್ಳಗ ಆಗಲಿಲ್ಲ, ಸಾಕಷ್ಟು ಬರೀ ದಪ್ಪ ಆದ. ಕುಂತ ಅಂದ್ರ ಎಬ್ಬಸಲಾಗ ಬಗಲಾಗ ಕೈ ಹಾಕಿ ಎಬ್ಬಿಸ್ಬೇಕ್ರಿ. ಅವನು ಅಟ್ಟು ದಪ್ಪ ಆಗಿದ್ದ ಸಾವುಕಾರನ ಮಗ, ದಪ್ಪ ಆಗಿದ್ದ. ಎಲ್ಲ ದವಾಖಾನಿಗೆ ತೋರಿಸದ. ಹಳ್ಳಿ ಊರಾಗ ಒಬ್ಬವ, ಅಲ್ಲೇ 420 ಮನುಷ್ಯ, ಭಾಳ ತೆಲಿವಾನ ಮನುಷ್ಯ ಅನ್ನತ್ತ. ಯಾಕ್ರಿ ಸಾವುಕಾರ ಭಾಳ ಮಾರಿ ಸಾಣದ್ ಮಾಡಿರಲ್ಲ ನೀವು, ಏನಾಗ್ಯದ್ರಿ ನಿಮ್ಮ ಮಗನಿಗೆ ಅಂದ್ಕೊಳ್ಳಿ. ಏನು ಮಾಡೋದಪ್ಪ, ಈ ಜಗತ್ತದಾಗ ಎಷ್ಟು ದವಾಖಾನಿಗಳದಾವ, ದೊಡ್ಡ ದೊಡ್ಡ ಎಷ್ಟು ಶಾಣೆ ಡಾಕ್ಟರ್ಗಳು ಅದಾರ, ಎಲ್ಲರಿಗೂ ತೋರಿಸಿನ ಕರೆ ನನ್ನ ಮಗ ದಪ್ಪಿದ್ದಾವ ತೆಳ್ಳಗ ಹೊಟ್ಟೆ ಆಗೋಲ್ಲ. ಕುಂತ್ರ ಹೇಳಾಕ್ ಬರೋಲ್ದು, ಎದ್ರ ಜಲ್ದಿ ಕುಂದ್ರಾಕ್ ಬರೋಲ್ದು. ನನ್ನ ಮಗನಿಗೆ ಅಷ್ಟು ದಪ್ಪ ಆಗ್ಯಾನ. ಅವ ಅಂದ ಚಾಲು ಮನುಷ್ಯ, ಇವನು ತೆಳಗ್ ಮಾಡೋದೇನು ದೊಡ್ಡ ಆಗದ್ರಿ, 1 ತಿಂಗಳು 2 ತಿಂಗಳು ಕಳಿಸ್ರಿ ನನ್ನ ಬಲ್ಲಿ, ಇವನು ತೆಳಗ್ ಮಾಡ್ತೀನಿ ಅಂದವ. ಅವ ಅಂತಾನ, ಸಾವುಕಾರ ರಗಡ ದವಾಖಾನಿಗೆ ತೋರಿಸಿನಪ್ಪ ನನ್ನ ಮಗನ, ಎಲ್ಲಿ ತೆಳಗ್ ಆಗೋಲಾಗ್ಯಾನ. ನೀ ತೆಳಗ್ ಮಾಡ್ತೀನಿ ಅಂತಿ ಅಂದ್ರ ಎಷ್ಟು ಬೇಕು ಹೇಳಿ ರೊಕ್ಕ, ಸಾಕಷ್ಟು ದವಾಖಾನಿಗೆ ಹಾಕಿನ ಕರೆ, ನಿನಗೂ ಎಲ್ಲಿ ಕೊಡ್ತೀನಿ ಕರೆ, ಮೊದಲು ತೆಳಗ್ ಮಾಡಿ ನನ್ನ ಮಗನಂದ. ಏನು ರೊಕ್ಕೇನು ಭಾಳ ಇಲ್ರಿ, ಒಂದು 50,000 ರೂಪಾಯಿ ಕೊಡ್ರಿ ಈಗ. ಕರೆ ನಿಮ್ಮ ಮಗನ ನಾ ಯಾವಾಗ ಹೇಳ್ತೀನಿ ಅವಾಗೇ ನೋಡ್ಬೇಕ್ರಿ ನೀವು, ಅಲ್ಲಿ ತನ ನೋಡಂತೆ ಇಲ್ಲ. 1 ತಿಂಗಳ ನನ್ನ ಬಳಿ ಹಚ್ಕೊಟ್ರಿ ನಿಮ್ಮ ಮಗನಿಗೆ, ನಾ ಒಯ್ದು ತೋಟದಾಗಿಡವ ನಿಮ್ಮ ಮಗನ. ನಾ ಯಾವಾಗ ಸಾವುಕಾರ ನಿಮ್ಮ ಮಗನ ನೋಡ್ಬರ್ರಿ ಅಂತೀನಲ್ರಿ, ಅವಾಗೇ ನೋಡ್ಬೇಕು ನೀವು. ನನ್ನ ಮಗ ತೆಳ್ಳಗಾದ್ರೆ ಸಾಕಾಗ್ಯದು ಮರ ಎತ್ತ ಸಾವುಕಾರ. ಆಯ್ತತ್ತೇಳಿ ಏನು ಊರಾಗ ಚಾಲು ಮನುಷ್ಯ ಇದ್ನಲ್ರಿ, ಅವನು ಜೋಡಿ ಮಗನ ಕೊಟ್ಟು ಕಳಿಸದ. ಇವ ಒಯ್ದು ತೋಟದ ಮನೆಯಾಗಿಟ್ಟು ಅಲ್ಲಿ ಒಳಗ ಹುಡುಗನ ಹಾಕಿ ದಪ್ಪ ಆದಂಥ ಹುಡುಗನ ಹಾಕಿ ಹೊರಗೆ ಕೀಲಿ ಹಾಕೊಂಡು ಬಂದ. ಒಳಗೆ ಇರಿ ಎಲ್ಲ ಊಟ ಉಪಚಾರ ಎಲ್ಲೇ ಒಳಗೆ ಮಾಡವ.
ಇವ ದಿನ ಒಯ್ದು ಮುಂಜಾನೆ ಒಯ್ದು ಬುತ್ತಿ ಕೊಡಾವ, ಮಧ್ಯಾಹ್ನಕ್ಕೆ ಒಯ್ದು ಬುತ್ತಿ ಕೊಡಾವ, ಸಂಜೆಗೆ ಒಯ್ದು ಬುತ್ತಿ ಕೊಡಾವ. ಇವ ಬುತ್ತಿ ಕೊಡಾವ ತೆಳಗ್ ಮಾಡ್ಬೇಕಲ್ರಿ ಅವನ. ಇವ ಡಾಕ್ಟರ್, ಅವ ಪೇಷಂಟ. ಏನು ಶುರು ಮಾಡಿದ್ರಿ? ಮುಂಜಾನೆ ಬುತ್ತಿ ಕೊಡಾಗೊಮ್ಮಿ ತನ್ನ ಮನಸ್ಸಿಗೆ ಹೆಂಗ್ ಬರ್ತದ ಹಂಗ ಬೇಯವ ಅವಂಗ. ತನ್ನ ಮನಸ್ಸಿಗೆ ಹೆಂಗ್ ಬರ್ತದ ಹಂಗ ಬೇಯದ ಅವಂಗ. ನಿಮ್ಮ ಅಪ್ಪ ಅಂತಾವ, ನಿಮ್ಮ ಮುತ್ಯ ಅಂತಾವ, ನೀವು ಅಂಥವ್ರು, ನೀವು ಇಂಥವ್ರು, ಅವ್ರದ್ದು ತಿಂದಿರಿ, ಇವ್ರದ್ದು ಮುಣಗಿಸಿರಿ. ತನ್ನ ಮನಸ್ಸಿಗೆ ಹೆಂಗೆ ಬರ್ತದ ಬೇಯ್ದು 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 ಸಾಕಾಗಿ ಅವ ಎದ್ದು ಬರ್ಬೇಕಂದ್ರೆ ಕೂತ್ ಮನುಷ್ಯ ಹೇಳಾಕೋಲ್ದ ಅವಾಗ. ಬೇಯಿಸ್ಕೊಂಡು 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 ಮುಂಜಾನೆ ಒಂದು ದಮ್ ಬೇಯ್ದು ಊಟ ಕೊಡೋದು, ಮಧ್ಯಾಹ್ನ ಬುತ್ತಿ ಕೊಡಕ್ಕೆ ಹೋದಾಗ ಒಂದು ದಮ್ ಬೇಯ್ದು ಊಟ ಕೊಡೋದು, ಸಂಜೆಗೊಂದು ದಮ್ ಬೇಯ್ದು ಬುತ್ತಿ ಕೊಟ್ಟು ಬರೋದು. ಅವ ಬೇಯಿಸ್ಕೊಂಡು ಇವಂದು ತಿಂದಿದ್ದಲ್ಲ ಉಂಡಿದ್ದಲ್ಲ ಹಿಂಗೆ ಬೇಯಕತ್ನಲ್ಲ ಮಗ ಇವತ್ತದು ಮನಸ್ಸಿಗೆ ಹಚ್ಕೊಂಡು ಸ್ವರಿಗೆ 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 ಸಣ್ಣ ಆತ್ರಿ. ಅದು ಸಣ್ಣ ಆಯ್ತ್ರಿ. ಅದು ಒಂದು ತಿಂಗಳು ಟೈಮ್ ಕೊಟ್ಟಾನ, 8 ದಿನ ಹೋಯ್ತು. ದಿನ ಗತಿಸ್ತಾನ ನಾವು ಸ್ವರಿಗೆ ಸಣ್ಣ ಆಯ್ತು. ಒಂದು 15 ದಿನ ಅನ್ನೋಟಿಗೆ ಅಲ್ಲೇ ಒಳಗಿಂದೊಳಗೆ ಮನ್ಯಾಗ ಅಡ್ಡಾಡಕತ್ತಾವ ದಪ್ಪ ಅದ ಹುಡುಗ. ಮನಸ್ಸಿಗೆ ಹಚ್ಕೋತು ಅಂತಿರ್ತಾರ ನೋಡಿ ಹಿರಿಯರು, ತಿಂದು ಕೂಡ ಮೈಗೆ ಹತ್ತೋಲ್ಲ ನಮಗೆ, ಬೇಯಿಸ್ಕೊಂಡು ಅಂತಿರ್ತಾರಲ್ಲ ಹಂಗ. ರಗಡ ದಪ್ಪಿದ್ದವ ಬೇಯಿಸ್ಕೊಂಡು ಹೊಟ್ಟಿಗೆ ಮೇಯ್ಗೆ ಅನ್ನ ಹತ್ಲಾರ ಬಟ್ಟೆಗೆ ಅವ ಸ್ವರಿಗೆ ಸಣ್ಣ ಆದ. ಅವ ಎದ್ದು ಬರೋ ನೋಡ್ರಿ ಆಳ ನೋಡ್ಕೊಂಡು ಕಿಡಿಕ್ಯಾನಿಂದನೇ ಬುತ್ತಿ ಕೊಡವ ಕಿಡಿಕ್ಯಾಗ ನಿಂತು ಬೇಯಕ್ಕೆ ಶುರು ಮಾಡ್ದ. ಅವ ಸಣ್ಣ ಆದಂಗ ಕಿಡಿಕ್ಯಾಗ ನಿಂತೆ ಬೇಯ್ಲಾಕತ್ತ. ಊರಾಗ ಬಂದಾಗೊಮ್ಮೆ ಕೇಳವ್ ಸಾವುಕಾರ, ನಮ್ಮ ಮಗ ಹೆಂಗದಾನಪ್ಪ? ಸಾವುಕಾರ, ನಿಮ್ಮ ಮಗ ನಿಮ್ ನೋಡಿದ್ರಿ ಗಾಬರಿ ಹಾಕಿರಿ ನೀವು ಅಂದ ಇವ. ನಿಮ್ಮ ಮಗ ಭಾಳ ಆರಾಮದಾನ, ಈಗ ಭಾಳ ತೆಳಗಾಗ್ಯಾನ್ರಿ, ಈಗ ಇನ್ನೊಂದು ಥೋಡೆ ದಿನ ಬಿಡಾಕತ್ರಿ ಅತ್ತ. ನನ್ನ ಬೆನ್ನು ಹಚ್ಕೊಂಡು ಬಿಡ್ತೀನಿ ನಿಮ್ಮ ಮಗನ ಇವ. ಯಾಕ ಇವ್ ಗೊತ್ತ ಔಷಧ ಹಿಂಗದವನು, ಔಷಧ ಹಿಂಗದಾವು. ಅವ ಅಡ್ಡಾಡು ಒಳಗಿಂದೊಳಗೆ ಅಡ್ಡಾಡಕತ್ ನೋಡ್ರಿ. ಅಡ್ಡಾಡಕತ್ಕೊಳ್ಳಿ ಇವ ಮತ್ತು ದೂರ ಮ್ಯಾಗ ಬೇಯಕತ್ತ. ಇನ್ನು ಹೆಂಗಿದ್ರು ತೆಳಗಾಗ್ಯಾನಿವ. ನನ್ನ ಬೆನ್ನು ಹತ್ತ ಗೊತ್ತಾಗಿ ಹೊರಗಿನ ಕೀಲಿ ತೆಗೆದು ಬೇಯಕತ್ತ. ಒಂದಿನ ಅವ ಸಾವುಕಾರನ ಮಗ ಅನ್ನತ್ತ ತೆಳಗಾಗಿದ್ನಲ್ಲ, ನೀನು ತಿಂದಿದ್ದಲ್ಲ ಉಂಡಿದ್ದಲ್ಲ ಕೊಟ್ಟವಲ್ಲ ತಗೊಂಡವಲ್ಲ ಹಿಂಗ ಇಡೀ ನಮ್ಮ ಮನಿತನ ಕಾಂದನೆ ಎಲ್ಲ ಸ್ವಚ್ಛ ಮಾಡಾಕತ್ತಿ ಮರ. 15 ದಿನ ಆಯ್ತು. ನಿಂದೇನು ನನಗೆ ಬಿಡಿ ಹಚ್ಚಿಕೊಂಡು ಅವ ಒಂದು ಬಡಗಿ ತೊಗೊಂಡು ಬೆನ್ನು ಹತ್ತದ್ರಿ. ಇವ ಡಾಕ್ಟ್ರಿ ಇದ್ದವ ತೆಳಗ್ ಮಾಡತ್ತವನು ತೋಟಕ್ಕೆ ಕರ್ಕೊಂಡೇನು ಹೋಗಿಟ್ಟಿದ್ನಲ್ರಿ. ಇವ ಮುಂದೆ ಸಾವುಕಾರನ ಮಗ ಹಿಂದಿಂದ ಬೆನ್ನು ಹತ್ತಿ ಊರಾಗ ಬರೋಟಿಗೆ ಸಾವುಕಾರನ ಮನೆ ಮುಂದೆ ಸಾವುಕಾರ ಹಿಡ್ಕೋರಿ ನಿಮ್ಮ ಮಗನ. ಆ ಊರಾನ ಮಂದಿ ಅಂದ್ರು ಎಷ್ಟು ದಪ್ಪಿದ್ದ, ಏನಾರ ಔಷಧ ಕೊಟ್ಟ ಎಲ್ಲ ದವಾಖಾನಿಗೆ ತೋರಿಸೇವಿ. ಎಂಥ ಔಷಧರೇ ಇತ್ತು, ಅದು ಗುಳಿಗೆರೆ ಎಂಥವಿದ್ದು, ಎಣ್ಣೆರೆ ಎಂಥದ್ದು ಕುಡಿಸ್ಯಾನ ನಿನಗೆ 15 ದಿನದಾಗ ಇಟ್ಟು ತೆಳಗ್ ಮಾಡ್ಯಾನಲ್ಲ ಅಂದ್ ಹೇಳ್ತೀಯ. ಔಷಧ ಬಿರ್ಸದು ಬಿಡ್ತೀಯ, ಅವ್ರು ಕೇಳೋದು ಬಿಡೋಲ್ರು. ಲಾಸ್ಟ್ಗೆ ಮಿಕ್ಕಿ ಅವ್ ಸಾವುಕಾರನ ಮಗ ಅನ್ನತ್ರಿ, ಅದು ಹೆಸರು ಹೊಡಿಬಾರ್ದು ಔಷಧ ಅನ್ನತ್ತ. ಹೆಸರು ಹೊಡಿಲಾರ ಔಷಧ ಇರ್ತಾವ. ಈ ಸದ್ ಮುತ್ಯಾನ ಗುಡಿ ತಪ್ಪಲು ಕನೋದಿಲ್ಲ ಅಂದ್ರೆ ನೀವು ಯಾವ ತಪ್ಪಲು ಇದು ಆ ದೊಡ್ಡ ಗಿಡದ ತಪ್ಪಲದು ಅಂತಾರ. ಕೆಲವು ಬರ್ತಿರ್ತಾರ ದೊಡ್ಡ ಗಿಡ ತಪ್ಪಲದು, ಹೆಸರು ಹೊಡಿಬಾರ್ದು ಅದು. ಹಂಗ ಒಂದು ಮಾತಿನಿಂದ ದಪ್ಪಿರುವಂತ ಮನುಷ್ಯ ಬರೇ ಬೇಗಳಕ್ಕೆ ಸಣ್ಣ ಆಗ್ಯಾನಪ್ಪ ಅಂತಂದ್ರ